ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾದಗಿರಿ ಜಿಲ್ಲೆಯಲ್ಲಿ ವರ್ಣನ ಅಬ್ಬರ ಮುಂದುವರೆದಿದೆ. ಏದಲ ಬಾವಿಗೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಏದಲಬಾವಿ ಗ್ರಾಮ ಇದು. ಆ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆಯ ಅವಾಂತರಗಳನ್ನು ತಂದೊಡ್ತಾ ಇದೆ. ಏದಲಬಾವಿಗೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಸುರಪುರ ತಾಲೂಕಿನಲ್ಲಿ ಬರುವಂತಹ ಗ್ರಾಮ ಇದು. ನಿರಂತರವಾಗಿ ಸುರಿದ ಮಳೆಗೆ ಉಕ್ಕಿ ಹರಿತಾ ಇದೆ ಹಳ್ಳದ ನೀರು. ಏದಲಬಾವಿಯಿಂದ ಕಕ್ಕೇರ ಪಟ್ಟಣ ಹಾಗೆ ಹುಣಸಿಗೆ ಸುರಪುರಕ್ಕೆ ತೆರಳಲು ಒಂದು ಮೇನ್ ಸಂಪರ್ಕ ಕೊಂಡೆಯಾಗಿತ್ತಿದೆ. ಸೇತುವೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಜನರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇನ್ನೂ ಎತ್ತರ ಕಟ್ಟಬೇಕು ಅಂತ. ಈಗಿರೋದೇನಿದೆ ಅದು ಕಂಪ್ಲೀಟಾಗಿ ಮುಳುಗಿ ಹೋಗಿಬಿಡುತ್ತೆ, ನಮ್ಮ ಗ್ರಾಮಕ್ಕೆ ನೀರು ಹೋಗುತ್ತೆ ಮತ್ತು ಸಂಪರ್ಕ ಕಂಪ್ಲೀಟಾಗಿ ಬಂದಾಗಿಬಿಡುತ್ತೆ ಅಂತ ನೋಡಿ. ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳು ಯಾವ ರೀತಿ ಹುಚ್ಚಾಟವನ್ನು ಮಾಡ್ತಿದ್ದಾರೆ ನೋಡ್ತಾ ಇದ್ದೀವಿ. ಅವ್ರಿಗೆ ಯಾರು ಅಲ್ಲಿ ಇಲಾಖೆಯವರು ಆಗಲಿ ಅಥವಾ ಯಾವುದೋ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಬಂದು ಆ ಕಡೆ ಹೋಗಿ ಅಂತ ಹೇಳೋಕ್ಕೂ ಇಲ್ಲ. ಅವ್ರಿಗೆ ಏನು ಬೇಕಾದರೂ ಆಗಲಿ ಅಂತ ಅವರು ದಿಮಾಕನ್ನು ಕೆಲವೊಬ್ಬರು ತೋರಿಸ್ತಾ ಇದ್ರು. ಅಲ್ಲಿ ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏದಲಬಾವಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿದೆ ಇದು. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ ಯಾದಗಿರಿ ಭಾಗದಲ್ಲೂ ಕೂಡ ಭಾರೀ ಮಳೆ ಆಗಿದೆ, ಅವಾಂತರಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಸಂಪರ್ಕ ಸೇತುವೆ ನೋಡ್ತಾ ಇದ್ದೀವಿ, ಇದರಿಂದ ಯಾವ ರೀತಿ ಏದಲಬಾವಿಗೆ ಅವಾಂತರಗಳಾಗಿದೆ ಮತ್ತು ಮೇಲ್ದರ್ಜೆಗೇರಿಸುವಂತಹ ಪ್ರಯತ್ನ ಇಲ್ಲಿವರೆಗೂ ಆಗಲಿಲ್ವಾ ಅಂತ ಸೇತುವೆದು? ಖಂಡಿತವಾಗ್ಲೂ ಪ್ರಭು, ನಿರಂತರವಾಗಿ ಈ ಸೇತುವೆ ಸಂಪೂರ್ಣವಾಗಿ ಮಳೆ ಬಂದಾಗ ಸಾಕಷ್ಟು ಜಲಾವೃತ ಆಗೋದಂತೂ ಸರ್ವೇ ಸಾಮಾನ್ಯವಾಗಿದೆ. ಸಾಕಷ್ಟು ಬಾರಿ ಈ ರೀತಿಯಂತ ಸಮಸ್ಯೆ ಆದಾಗ ಕೂಡ ಸುರಪುರ ತಾಲೂಕಿಗೆ ಬರುವಂತದ್ದು ಕೂಡ ಇದು ಗ್ರಾಮ. ಇನ್ನು ಸುರಪುರ ತಾಲೂಕಿನ ಶಾಸಕರು ಕೂಡ ಗಮನಕ್ಕಿದೆ. ಇದ್ರ ಬಗ್ಗೆ ಮೇಲ್ದರ್ಜೆಗೆ ಏರಿಸಿ ಅಂತೇಳಿ ಪ್ರತಿ ಬಾರಿ ಕೂಡ ಗ್ರಾಮಸ್ಥರು ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಏದಲಬಾವಿಗೆ ಸಂಪರ್ಕ ಮಾಡುವಂತ ಈ ರಸ್ತೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಈ ರೀತಿಯಾಗಿ ಉಕ್ಕಿ ಹರಿಯುವಂತಹ ಹಳ್ಳ ಕೂಡ ಇಲ್ಲಿರುತ್ತೆ ಮತ್ತು ಇದರ ಸುರಪುರ ತಾಲೂಕಿನ ಶಾಸಕರು ಕೂಡ ಇದನ್ನ ಗಮನ ಹರಿಸಬೇಕಾಗತ್ತೆ. ಏದಲಬಾವಿ ಗ್ರಾಮಕ್ಕೆ ಸೇರುವಂತಾಗಿರ್ಬೋದು ಮತ್ತು ಹುಣಸಿಗಿ, ಸುರಪುರ ಈ ಅಕ್ಕಪಕ್ಕದ ಗ್ರಾಮದ ಜನರು ಕೂಡ ಇದೇ ರಸ್ತೆಯಲ್ಲಿ ಓಡಾಟವನ್ನ ಮಾಡ್ತಾರೆ. ಆದ್ರೆ ಇಲ್ಲಿರುವಂತಹ ರೈತರಿಗೆ ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು ಸುಮಾರು ವರ್ಷಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಈ ಸಮಸ್ಯೆಯಿಂದ ನಮ್ಮ ಜೀವನ, ಮಳೆ ಬಂದ್ರೆ ಸಾಕು ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಬಂದ್ರೆ ನಾವು ಆಸ್ಪತ್ರೆಗೆ ಹೋಗಕ್ಕಾಗಲ್ಲ ಮತ್ತು ಆಂಬುಲೆನ್ಸ್ ಕೂಡ ಆ ಕಡೆಯಿಂದ ಈ ಕಡೆಗೆ ಈ ರಸ್ತೆಗೆ ಬರೋದಿಲ್ಲ. ಇದೇ ರಸ್ತೆ ನಮಗೆ ಮುಖ್ಯ ರಸ್ತೆ ಆಗಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು. ಈ ರೀತಿಯಾದಂತಹ ಜಲಾವೃತಗೊಂಡಿರುವಂತ ಈ ರಸ್ತೆಯಲ್ಲಿ ಕೂಡ ಅಲ್ಲಿ ಮಕ್ಕಳು ಕೂಡ ಆಟ ಆಡೋದಾಗಿರ್ಬೋದು. ಯಾಕಂದ್ರೆ ಈ ಏದಲಬಾವಿ ಅನ್ನುವಂತ ಏನ್ ಶಾಲೆ, ಏದಲಬಾವಿ ಅನ್ನುವಂಥದ್ದು ಏನಿದೆ ಅಲ್ಲಿ ಕೂಡ ಸಾಕಷ್ಟು ಮಕ್ಕಳು ಅಲ್ಲಿ ಕಲೀಲಿಕ್ಕೆ ಹೋಗ್ತವೆ. ಈ ಹಳ್ಳಗಳನ್ನ ದಾಟ್ಕೊಂಡು ಶಾಲೆಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಮಕ್ಕಳು ನೀರಲ್ಲಿ ಆಟ ಆಡ್ಬೇಕಾದ್ರೆ ಇಂತಹ ದುರಂತಗಳು ಆಗ್ಬಾರ್ದು ಅನ್ನೋಂಥದ್ದು ಕೂಡ ಪೋಷಕರ ಮಾತಾಗಿರುವಂತದ್ದು. ಮತ್ತೆ ಹಳ್ಳಕ್ಕೆ ಅಡ್ಡಲಾಗಿರುವಂತಹ ಈ ಸೇತುವೆಗೆ ಮೇಲ್ದರ್ಜೆಗೆ ಏರಿಸ್ಬೇಕಂತ ಹೇಳ್ಬಿಟ್ಟು ನಿರಂತರವಾಗಿ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಈ ಶಾಸಕರಾಗಿರುವುದ್ರ ಬಗ್ಗೆ ಗಮನ ಹರಿಸಿ ಈ ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಿದ್ರೆ ಇನ್ನು ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿ ಜನರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುವಂತದ್ದು. ಪ್ರಭು, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ.